ಇದೆಲ್ಲ ಶುರುವಾಯ್ತಲ್ಲ, FIR ಹಾಕಿದ್ರು, ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು. ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾಠ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು. ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು. ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ, ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜಾರು ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಅವತ್ತು ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು PPA ಗೌರ್ಮೆಂಟ್ PPA ಹೇಳ್ತಾರೆ, ಆ ಹೆಣ್ಣುಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ? ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ? ತೋಟದ ಮನೆ ಅಂತ TV ನೀವೆಲ್ಲ ತೋರಿಸಿದ್ರಿ ಅಲ್ವಾ? ಅದ್ಯಾವುದೋ ಎಂಥ ಊರು, ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ರಿ. ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ, ಇರಲಿ, ಅದೆಲ್ಲ ಈಗ ನಾನು ಮಾತಾಡಲ್ಲ. ತೋಟದ ಮನೆಯಿಂದ ಕರ್ಕೊಂಬಂದಿರೋ ತೋಟದ ಮನೆಯಲ್ಲಿ ಮಾಜಾರು ಮಾಡಿದ್ದೀರಾ? 24 ಗಂಟೆ ಅಲ್ಲ 30-35 ಗಂಟೆಗಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು. 1.5 ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ? 2 ದಿನ ಹೆಚ್ಚು ಕಡಿಮೆ. ಇವತ್ತವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ. ಏನಕ್ಕೆ 2 ದಿನ ಆದರೂ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳಿಗೆ ಹಾಕೊಂಡಿದ್ದೀರಿ. ಆ ಹೆಣ್ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ. ಇವತ್ತು ಬೆಳಗ್ಗೆನೂ ಪೇಪರ್ ನೋಡಿದೆ, ಅದನ್ನು ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಸೋರಿಕೆ ಮಾಡಿದ್ದೀರಿ SITಯಿಂದ. ನೀವು ಹೇಳ್ದಂಗೆ ರೇವಣ್ಣವ್ರು ಬರ್ಕೊಡ್ಬೇಕಾ? ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣ ಅವ್ರನ್ನ ಬೆಳಕೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ, ಇದು ತನಿಖೆ ಅಂತ ಕರಿತೀರಾ? ಅದಕ್ಕೆ ಹೇಳಿದ್ದು ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತನಿಖೆನೋ ಅಂತ ಹೇಳಿ. ಅದೆಲ್ಲ ಇರಲಿ. ಈಗ ಈ ಅದ್ಯಾವುದೋ ಒಂದು ಕಾರ್ತಿಕ್ ಅಂತ ಹೇಳಿ ಇನ್ಯಾರೋ ಹುಡುಗ ಪೆನ್ ಡ್ರೈವ್ ಕತೆ ಶುರುವಾಯ್ತಲ್ಲ. ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಈ ಕಾರ್ತಿಕ್ ಅನ್ನೋರು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು? ನಾನು ಹುಬ್ಳಿಲಿದ್ದೇನೆ. ಹುಬ್ಳಿಲಿ ಎಷ್ಟನೇ ತಾರೀಕಿದ್ದ ನಾನು ಅಲ್ಲಿ ಹೇಳಿಕೆ ಕೊಡೋದಿತ್ತಲ್ಲ, ಪ್ರೆಸ್ ಮೀಟ್ ಅಂತ ಹೇಳಿ ಸಲ. ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಕೂಡ ಅವನು ಪ್ರೆಸ್ದವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವಿಡಿಯೋನ. ಇದು ನಡೆದಿರೋದಲ್ವೇ? ನಿಮ್ಮ ಕಣ್ಣು ಮುಂದೆ ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ. ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ SIT ಅವರು ಹುಡುಕ್ಲಿಲ್ಲ. ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಕೇಳಕ್ಕೆ ಬಯಸ್ತಾ ಇದ್ದೇನೆ, ಗೃಹ ಸಚಿವರಿಗೆ. ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ, ಈ ತನಿಖೆಯ ವಿಸ್ತರಣೆಯನ್ನು ಏನು ಆ ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು, ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನೀವು ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್ನು.
ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಕಾರ್ತಿ ಕೂಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ. ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ. ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನೋ ಮಲೇಷ್ಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗೀಟದ ಮನೆ ಅಂದರು. ತಮಾಷೆ. ರೇವಣ್ಣವ್ರು ಅರೆಸ್ಟ್ ಆದಾಗ ಅಯ್ಯೋ ನಾನು ಇದೇನೋ ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಉಪ್ಪಿನಿಂದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಹಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ, ಅರೆಸ್ಟ್ ಆಯಿತಾ? ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನು ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ. ಅದಕ್ಕೆ ನಿಮ್ಮ ಮುಂದೆ ಇಡ್ತೇನೆ. ಎಲ್ಲಿದ್ದಾನೆ ಕಾರ್ತಿ? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ದರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ 8 ಗಂಟೆಗೆ ಏನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ, ಅವನು ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ನಾವಿಲ್ಲಿ ಆಗ್ತೀವಿ ಅಂತ ರೆಡಿ ಮಾಡಿಲ್ವೇನೋ ಬಹುಶಃ. ಆನ್ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ಪೆನ್ ಡ್ರೈವ್ನ ಇದೆಯಾ ನೋಡಿ. ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ರಿ. ನೀವು 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ? ಅವೆಲ್ಲ ಕೇಳ್ಕೊಳ್ಳಿ. ಮುಗಿಸಿ ಹೋದೆ ಎಲೆಕ್ಷನ್ ಡ್ಯೂಟಿ ಮುಗಿಸಿ ಪ್ಲೈನ್ ಹಚ್ಚಿ ಹೋದೆ. ನೀವು ಕೇಸ್ ಮಾಡೋಲ್ಲ ಅದೇ ಸಮೇತ ತನಿಖೆ ಕರಿತಾರೆ ಹೋಗ್ಬೇಕು ಹಾಸನಲ್ಲಿ ಬೆಂಗಳೂರು ಕರೆ ಅಲ್ಲಿ ಕೇಸ್ ಆಗಿಲ್ಲ. ಅಷ್ಟರಲ್ಲಿ ಇವರು SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ ನಮ್ಮ ಹಾಕಿದಾಗ ಅವ್ರ ಕಡೆ ಕರಿತಾರೆ. ನನಗೆ ರೆಡಿಯಾಗಿ ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಯಾವಾಗ ಫೋನ್ ಮಾಡ್ತಾರೆ ಅಂತ. ನಮ್ಗೆ ಒಂದೇ ಒಂದು ವಿಡಿಯೋ ಸಿಗಲ್ಲ, ನಮ್ಮ ಹತ್ರ ಸಿಗಲ್ಲ. ಅವಾಗ ನಮ್ದು ಪೆನ್ ಡ್ರೈವ್ ವಾಟ್ಸ್ಆಪ್ ಇರ್ತಿಲ್ಲ. ಆನ್ ಬಳಿ ಕೂಡ ಪೆನ್ ಡ್ರೈವ್ ಕಳಿಸಿದ್ದೆ. ಆನ್ ಬಳಿ ಯಾರ ಹತ್ರ ಕಳಿಸಿದೆ? ಆನ್ ಬಳಲ್ಲಿ ಯಾರಿಗೆ? ಟೋಟಲ್ ನಮ್ಮ ಆನ್ ಮಾಡೋರಿಗೆ ಗೌರ್ಮೆಂಟ್ ಕಳಿಸಿದ್ವಿ. ಆನ್ ಬಳಿ ಯಾಕೆ ಕಳಿಸಿದೆ? ನವೀನ್ ಗೌಡ ಆ ಕಡೆ ಅವ್ನ ಸ್ನೇಹಿತ ಇನ್ನೊಬ್ಬ ಟ್ವೀಟ್ ಮಾಡೋಲ್ಲ ನವೀನ್ ಗೌಡ. ಇವೊಂದು ಕಾನ್ವರ್ಸೇಷನ್. ಅವ್ರ ಫೋಟೋ ಬೇರೆ ಇನ್ನೊಂದು ತೋರಿಸ್ತೀನಿ, ಅದು ಬೇಡ ಇದೆ. ಇಲ್ಲ ತಗೊಳಪ್ಪ ತಗೊಳ್ಳ. ಅವನ ಫೋಟೋ ಅದ್ರೂ ಚೆನ್ನಾಗಿ ಕಾಣಲ್ಲ. ಏನಪ್ಪ ಇದು? ಅವನು ನವೀನ್ ಗೌಡನ್ ಫೋಟೋ ಬೇಕಲ್ವ ನಿಮಗೆ? ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿ ಏನಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ, ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಕಿವಿಯಲ್ಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾವನೆ, ಬಹಳ ರಹಸ್ಯ ಹೇಳ್ತಾ ಇದ್ದಾನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ.
ಹೌದಾ? ಇನ್ನೂ ಚೆನ್ನಾಗಿರೋದು ಇರಬೇಕಪ್ಪ ಫೋಟೋ. ಹಾಂ. ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದರೆ ಇಲ್ಲೊಂದಿದೆ ನೋಡಿ. ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದರೆ ಎರಡನೇವನು ನೋಡಿ. ಎರಡನೇವನು ಅವನೇ ನವೀನ್ ಗೌಡ. ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ. ಅದು ಮೊದಲನೇ ತೋರಿಸಿದ ಇದು ಸ್ವಲ್ಪ ಇನ್ನೂ ತಿಪ್ಪ ಇದ್ರಲ್ಲಿ ಮಾಡೋದು ನೋಡಿ. ಇದು ಕ್ಯಾಂಡಿಡೇಟು ಅವರಿಬ್ಬರು ನಿಂತಿರೋದು. ಇಲ್ಲೂ ಒಂದಿದೆ. ಇವರು ಮೊದಲು ನಮ್ಮ ಬಿಸಲು ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡೋಕ್ಕಲ್ಲ, ಇಲ್ಲೇ ಓಡಾಡ್ತಿದ್ದ ಅಂತ ನೋಡಿ. ಇದು ಇನ್ನೂ ಕ್ಲಿಯರ್ ಆಗಿದೆ. ಇದೇ ಮಹಾನ್ ಭಾವ. ಪಾಪ ದೊಡ್ಡ ಕೆಲಸ ಮಾಡೋರು. ನಂತರ ಎಲ್ಲ ವಾಟ್ಸಪ್ಪಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು. ಆಯ್ತಾ? ಸಾಕೋಣ. ಇದು ನಡೆದಿರ್ತಕ್ಕಂಥದ್ದು.